ನಾವು ಕಟೀಲಿನಲ್ಲಿ ದುರ್ಗಾ ಜಪ ಯಜ್ಞ ಎನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ಅದು ಡಿಸೆಂಬರ್ 1ರಿಂದ ಜನವರಿ 1ರವರೆಗೆ. ಬಂಕಿಂ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಎನ್ನುವಂತಹ ಒಂದು ದೇಶಭಕ್ತಿಯ ಗೀತೆಯನ್ನು ನಮಗೆ ಒಪ್ಪಿಸಿ 150 ವರ್ಷಗಳು ತುಂಬಿ ಹೋಯಿತು. ಕಟೀಲು ತಾಯಿಯ ಸನ್ನಿಧಿಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸುವುದು ಹೇಳಿದರೆ ಆ 150 ವರ್ಷ ಸಾರ್ಥಕ ಆಗಬೇಕು ಅಂತ. ತ್ವಂ ಹಿ ದುರ್ಗಾ ದಶ ಪ್ರಹರಣಧಾರಿಣಿ ಅಂತ ಆ ಭಾರತ ಮಾತೆಯನ್ನು ದುರ್ಗೆ ಅಂದರೆ ಕೊಂಡಾಡಿದ್ದಾರೆ. ಭಾರತಾಂಬೆ ಆಗಿ ನಮ್ಮನ್ನು ಕಾಪಾಡಬೇಕು, ಈ ಕರ್ಮಭೂಮಿಯಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಅದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದಾಗಿ ಶ್ರೀ ದುರ್ಗಾಯೇ ನಮಃ, ಶ್ರೀ ದುರ್ಗಾಯೇ ನಮಃ, ಶ್ರೀ ದುರ್ಗಾಯೇ ನಮಃ ನೆನಪಲ್ಲಿಟ್ಟುಕೊಳ್ಳಿ. ಶ್ರೀ ದುರ್ಗಾಯೇ ನಮಃ ಎನ್ನುವಂತಹ ಮಂತ್ರವನ್ನು ಕನಿಷ್ಠ ದಿನಕ್ಕೆ 108, ಗರಿಷ್ಠ 1008 ಆದರೆ ಒಳ್ಳೆಯದು, 10,008 ಆದರೆ ಒಳ್ಳೆಯದು. ಹೆಚ್ಚು ಸಮಯ ಇಲ್ಲ, ಅದಕ್ಕೆ ಅರ್ಧ ಗಂಟೆಯಲ್ಲಿ 1,000ಕ್ಕೆ ಮಿಕ್ಕಿ ನಾವು ಆ ಜಪವನ್ನು ಮಾಡ್ಬೋದು. ಆ ಮೂಲಕವಾಗಿ ಜನವರಿ 1ನೇ ತಾರೀಕಿನಂದು ಶ್ರೀ ಕ್ಷೇತ್ರ ಕಟೀಲಿನ ಮೂಲಸ್ಥಾನಕ್ಕೆ ಬಂದು ಇಲ್ಲಿ ಜಪವನ್ನು ಮಾಡಿ ದುರ್ಗೆಗೆ ಅರ್ಪಿಸಿ ಪ್ರಸಾದವನ್ನು ಸ್ವೀಕರಿಸಿ ಭಾರತ ಮಾತೆಯನ್ನು ಎತ್ತರಕ್ಕೆ ಏರಿಸುವಲ್ಲಿ ನಮ್ಮದ್ದಾದಂತಹ ಕಿಂಚಿತ್ ಶ್ರಮವನ್ನು ಉಪಯೋಗಿಸಿ ಆ ಮೂಲಕವಾಗಿ ದೇವಿಯ ಅನುಗ್ರಹ ಪಡಿಬೇಕು ಅಂತ ಎಲ್ಲ ಯುವಕ ಯುವತಿಯರು, ಮಹಿಳೆಯರು, ಅದೇ ರೀತಿಯಾಗಿ ಉಳಿದ ಎಲ್ಲ ಪ್ರಜೆಗಳನ್ನು ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇನೆ.